ನಮಸ್ಕಾರ. ಇಂದಿನ ನಮ್ಮ ಚರ್ಚೆಗೆ ಸ್ವಾಗತ. ನಾವು ರಾಬರ್ಟ್ ಗ್ರೀನ್ ಅವರ ಮಾಸ್ಟರಿ ಪುಸ್ತಕದ ಬಗ್ಗೆ ಆಳವಾಗಿ ಮಾತಾಡ್ತಾ ಇದ್ದೇವೆ. ನಮಸ್ಕಾರ. ಎಲ್ಲರಿಗೂ ಒಂದು ಪ್ರಶ್ನೆ ಕಾಡುತ್ತೆ ಅಲ್ವಾ? ಕೆಲವರು ಮಾತ್ರ ತಮ್ಮ ಕ್ಷೇತ್ರದಲ್ಲಿ, ಅದು ಕಲೆ ಇರ್ಬೋದು, ವಿಜ್ಞಾನ ಇರ್ಬೋದು, ಹೇಗೆ ಅಷ್ಟು ಎತ್ತರಕ್ಕೆ ಬೆಳೆಯುತ್ತಾರೆ? ಹೌದು. ಈ ಲಿಯೋನಾರ್ಡೋ ಡಾ ವಿನ್ಸಿ, ಮೇರಿ ಕ್ಯೂರಿ ಅಥವಾ ನಮ್ಮ ಸಚಿನ್ ತೆಂಡೂಲ್ಕರ್ ಇವರಲ್ಲೆಲ್ಲ ಏನೋ ಒಂದು ಸ್ಪೆಷಲ್ ಇರುತ್ತಲ್ಲ, ಅದೇನು ಅಂತ? ಇದು ನಿಜಕ್ಕೂ $1,000,000 ಪ್ರಶ್ನೆ. ಗ್ರೀನ್ ಈ ಪುಸ್ತಕದಲ್ಲಿ ಕೊಡುವ ಉತ್ತರವೇ ಬಹಳ ಕುತೂಹಲಕಾರಿ. ಅವರ ಪ್ರಕಾರ ಈ ಶ್ರೇಷ್ಠತೆ ಅಂದ್ರೆ ಮಾಸ್ಟರಿ ಅನ್ನೋದು ಅದು ಹುಟ್ಟಿನಿಂದ ಬರುವ ಯಾವುದೋ ದೈವಿ ವರವಲ್ಲ. ಓ, ಬದಲಿಗೆ ಅದೊಂದು ಕ್ರಮಬದ್ಧವಾದ ಪ್ರಕ್ರಿಯೆ. ಸರಿಯಾದ ದಾರಿ ಮತ್ತು ಶಿಸ್ತು ಇದ್ದರೆ ಯಾರು ಬೇಕಾದರೂ ಈ ಪಯಣವನ್ನು ಶುರು ಮಾಡಬಹುದು ಅಂತಾರೆ. ಇದೇ ನನಗೆ ಬಹಳ ಇಂಟ್ರೆಸ್ಟಿಂಗ್ ಅನಿಸಿದ್ದು. ಪ್ರತಿಭೆ ಅನ್ನೋ ಪದಕ್ಕೆ ಇರುವ ಆ ರಹಸ್ಯದ ಹೊದಿಕೆಯನ್ನ ತೆಗೆದು ಇದೊಂದು ಕಲಿಯಬಹುದಾದ ವಿಧಾನ ಅಂತ ಹೇಳೋದು ಒಂದು ದೊಡ್ಡ ಬದಲಾವಣೆಯಲ್ವಾ? ಖಂಡಿತ. ಆ ಕಲ್ಪನೆಯೇ ಬಹಳ ಶಕ್ತಿಯುತವಾದದ್ದು. ಸರಿ, ಹಾಗಾದ್ರೆ ಇವತ್ತು ಆ ವಿಧಾನದ ಹಂತಗಳೇನು, ಪಾಂಡಿತ್ಯದ ಹಾದಿಯಲ್ಲಿ ಬರುವ ಸವಾಲುಗಳೇನು ಅನ್ನೋದನ್ನ ಗ್ರೀನ್ ಅವರ ದೃಷ್ಟಿಕೋನದಿಂದ ಒಂದೊಂದಾಗಿ ಬಿಡಿಸಿರೋಡೋಣ. ಖಂಡಿತ. ಆ ಪಯಣದ ಮೊದಲ ಹೆಜ್ಜೆಯೇ ನಮ್ಮ ಗ್ರಹಿಕೆಗೆ ಒಂದು ಚಾಲೆಂಜ್ ಹಾಕುತ್ತೆ. ಸರಿ, ಹಾಗಾದರೆ ಮೊದಲ ಹೆಜ್ಜೆಯಿಂದಲೇ ಶುರು ಮಾಡೋಣ. ಗ್ರೀನ್ ಪ್ರಕಾರ ಈ ಪಯಣ ಆರಂಭವಾಗೋದು ಶಿಷ್ಯವೃತ್ತಿಯಿಂದ, ಅಂದ್ರೆ ಒಬ್ಬ ವಿದ್ಯಾರ್ಥಿಯಾಗಿ ಜ್ಞಾನವನ್ನ ಹೀರ್ಕೊಳ್ಳೋ ಹಂತ. ಹೌದು, ಇದು ಕೇಳೋಕೆ ಸರಳ ಅನ್ನಿಸ್ಬೋದು, ಆದರೆ ಇದ್ರಲ್ಲೊಂದು ಆಳವಾದ ಅರ್ಥ ಇದೆ. ಇಲ್ಲಿ ಗುರಿ ಜ್ಞಾನ ಸಂಪಾದಿಸೋದೇ ಹೊರತು ತನ್ನನ್ನ ತಾನು ಜಗತ್ತಿಗೆ ಸಾಬೀತುಪಡಿಸ್ಕೊಳ್ಳೋದಲ್ಲ. ಕರೆಕ್ಟ್. ಮತ್ತು ಈ ಹಂತದಲ್ಲಿ ಗಮನಿಸೋದು ಬಹಳ ಮುಖ್ಯ. ಸುಮ್ಮನೆ ಕೇಳೋದಲ್ಲ, ಆಳವಾಗಿ ಗಮನಿಸೋದು. ಒಂದು ಕ್ಷೇತ್ರದ ನಿಯಮಗಳು, ಅದರ ಸೂಕ್ಷ್ಮ ವ್ಯತ್ಯಾಸಗಳು, ಜನರ ನಡುವಿನ ಸಂಬಂಧಗಳು ಎಲ್ಲವನ್ನೂ ಒಬ್ಬ ಮೂರನೇ ವ್ಯಕ್ತಿಯಂತೆ ನಿಂತು ಗ್ರಹಿಸೋದು. ಆದರೆ ಇಲ್ಲೊಂದು ಪ್ರಶ್ನೆ ಏಳುತ್ತೆ. ಇವತ್ತಿನ ಈ ಫೇಕ್ ಇಟ್ ಟಿಲ್ ಯು ಮೇಕ್ ಇಟ್ ಜಗತ್ತಿನಲ್ಲಿ ಇದು ಸಾಧ್ಯನಾ? ಪ್ರತಿಯೊಬ್ಬರೂ ತಮ್ಮನ್ನ ತಾನು ಎಕ್ಸ್ಪರ್ಟ್ ಅಂತ ತೋರಿಸ್ಕೊಳ್ಳಲು ಓಡ್ತಿರುವಾಗ ಹೀಗೆ ಮೌನವಾಗಿ ವಿನಯದಿಂದ ಕಲಿತಾ ಕೂರೋದು ನಮ್ಮ ಬೆಳವಣಿಗೆಗೆ ಅಡ್ಡಿಯಾಗಲ್ವಾ? ಅದೇ ಇವತ್ತಿನ ಕಾಲದ ಬಹುದೊಡ್ಡ ಸವಾಲು. ಅದಕ್ಕಾಗಿಯೇ ಗ್ರೀನ್ ಒಂದು ಎಚ್ಚರಿಕೆ ಮಾತನ್ನ ಹೇಳ್ತಾರೆ. ಏನು ಅಂತ? ತಕ್ಷಣದ ಫಲಿತಾಂಶಗಳ ಮೇಲಿನ ಆಸೆಯೇ ನಿಮ್ಮ ಬೆಳವಣಿಗೆಯನ್ನು ಕೊಲ್ಲುತ್ತದೆ. ವಾವ್! ಇದರರ್ಥ ಶಾರ್ಟ್ಕಟ್ಗಳ ಮೂಲಕ ಸಿಗುವ ಸಣ್ಣಪುಟ್ಟ ಯಶಸ್ಸು ದೀರ್ಘಕಾಲದ ಪಾಂಡಿತ್ಯಕ್ಕೆ ಅಡಿಪಾಯ ಹಾಕಲು ಬಿಡೋದಿಲ್ಲ. ಒಂದು ಉದಾಹರಣೆ ಕೊಡ್ಬೋದಾ? ಲಿಯೋನಾರ್ಡೋ ಡಾವಿನ್ಸಿ ಅವರನ್ನೇ ತೋಳಿ. ಅವರು ತಮ್ಮ ಗುರು ವೆರೋಶಿಯೋ ಅವರ ಸ್ಟುಡಿಯೋದಲ್ಲಿ ಬಣ್ಣಗಳನ್ನ ಮಿಶ್ರಣ ಮಾಡೋದ್ರಿಂದ ಹಿಡಿದು ಕುಂಚಗಳನ್ನ ತೊಳೆಯೋವರೆಗೆ ಎಲ್ಲ ಕೆಲಸ ಮಾಡಿದ್ರು. ಹೌದು, ವರ್ಷಗಳ ಕಾಲ. ಆ ತಾಳ್ಮೆಯೇ ಅವರಿಗೆ ಕಲೆಯ ಆಳವಾದ ಜ್ಞಾನ ಕೊಟ್ಟಿದ್ದು. ತಕ್ಷಣದ ಪ್ರಚಾರ ಬಯಸಿದ್ದರೆ ಬಹುಶಃ ಅವರು ಒಬ್ಬ ಸಾಧಾರಣ ಕಲಾವಿದರಾಗಿ ಉಳಿದುಬಿಡ್ತಿದ್ರು. ಸರಿ, ಈ ಶಿಷ್ಯವೃತ್ತಿಯ ಹಂತದಲ್ಲಿ ಜ್ಞಾನವನ್ನ ಹೀರ್ಕೊಂಡಾಯ್ತು. ಆದ್ರೆ ಬರೀ ಪುಸ್ತಕ ಓದಿದ ಮಾತ್ರಕ್ಕೆ ಯಾರೂ ಈಜು ಕಲಿಯಲ್ಲಲ್ವಾ? ಖಂಡಿತ ಇಲ್ಲ. ಕಲಿತಿದ್ದನ್ನ ನಮ್ಮದಾಗಿಸ್ಕೊಳ್ಳೋದು ಹೇಗೆ? ಬಹುಶಃ ಇಲ್ಲೇ ಅನ್ಸತ್ತೆ ಅಭ್ಯಾಸದ ಪಾತ್ರ ಬರೋದು. ನಿಖರವಾಗಿ ಎರಡನೇ ಹಂತವೇ ಅಭ್ಯಾಸ ಮತ್ತು ಪುನರಾವರ್ತನೆ. ಗ್ರೀನ್ ಪ್ರಕಾರ ಇಲ್ಲಿ ತೀವ್ರವಾದ ಅಭ್ಯಾಸದಿಂದ ನಮ್ಮ ಮೆದುಳಲ್ಲಿ ಏನಂತಾರೆ ಅದಕ್ಕೆ, ನ್ಯೂರಲ್ ಪಾಥ್ವೇಸ್, ನರಮಂಡಲದ ಮಾರ್ಗಗಳು. ಹೌದು, ಅವು ದಪ್ಪವಾಗ್ತಾ ಹೋಗ್ತವೆ. ಒಂದು ಕೌಶಲ್ಯ ನಿಧಾನವಾಗಿ ನಮ್ಮ ಯೋಚನೆಯ ಭಾಗದಿಂದ ನಮ್ಮ ದೇಹದ ಭಾಗವಾಗುತ್ತೆ. ಓ, ಅಂದ್ರೆ ನಾವು ಯೋಚನೆ ಮಾಡದೆ ಇದನ್ನ ಮಾಡ್ತೀವಿ. ಎಕ್ಸಾಕ್ಟ್ಲಿ, ಸಹಜವಾಗಿ ಕಾರ್ಯನಿರ್ವಹಿಸಲು ಶುರು ಮಾಡ್ತೀವಿ. ಇದನ್ನೇ ಅಲ್ವಾ ಗ್ರೀನ್ ಡೀಪ್ ಪ್ರಾಕ್ಟೀಸ್ ಅಂದ್ರೆ ಆಳವಾದ ಅಭ್ಯಾಸ ಅಂತ ಕರೆಯೋದು. ಅಂದ್ರೆ ಪ್ರತಿದಿನ ನಮ್ಮ ಕಂಫರ್ಟ್ ಝೋನಿಂದ ಸ್ವಲ್ಪ ಆಚೆ ಹೋಗಿ ಪ್ರಾಕ್ಟೀಸ್ ಮಾಡೋದು. ಹೌದು, ಅದನ್ನೇ ಕಲಿಯುವಿಕೆಯ ಸ್ವೀಟ್ ಸ್ಪಾಟ್ ಅಂತಾರೆ. ತುಂಬಾ ಸುಲಭವೂ ಅಲ್ಲ, ತುಂಬಾ ಕಷ್ಟವೂ ಅಲ್ಲ. ಹೇಗೆ? ಉದಾಹರಣೆಗೆ, ಒಬ್ಬ ಗಿಟಾರ್ ವಾದಕನಿಗೆ 3 ಕಾರ್ಡುಗಳು ಚೆನ್ನಾಗಿ ಬರುತ್ತೆ ಅಂದ್ಕೊಳ್ಳಿ. ಓಕೆ. ಡೀಪ್ ಪ್ರಾಕ್ಟೀಸ್ ಅಂದ್ರೆ ಅದೇ 3 ಕಾರ್ಡುಗಳನ್ನ ಮತ್ತೆ ಮತ್ತೆ ನುಡಿಸೋದಲ್ಲ. ಬದಲಿಗೆ ಆ 3 ಕಾರ್ಡುಗಳ ಜೊತೆ ಒಂದು ಹೊಸ 4ನೇ ಕಾರ್ಡ್ ಸೇರಿಸಿ ಅಭ್ಯಾಸ ಮಾಡೋದು. ಅದು ಸ್ವಲ್ಪ ಕಷ್ಟ, ಆದ್ರೆ ಅಸಾಧ್ಯವಲ್ಲ. ಆ ಸಣ್ಣ ಸವಾಲೇ ಮೆದುಳನ್ನ ಬೆಳೆಸೋದು, ಕೌಶಲ್ಯವನ್ನ ಗಟ್ಟಿಗೊಳಿಸೋದು. ಹಾಗಾದ್ರೆ ಒಬ್ಬ ಕೋಡರ್ ಹೊಸ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಕಲಿಯುವಾಗ್ಲೂ ಇದೇ ತತ್ವ ಅನ್ವಯಿಸುತ್ತೆ ಅಲ್ವಾ? ಖಂಡಿತ. ಸುಲಭದ ಕೋಡ್ ಬರೆಯೋದನ್ನ ಬಿಟ್ಟು ಸ್ವಲ್ಪ ಕಷ್ಟ ಎನಿಸೋ ಮೊದಲು ಮಾಡಿರದ ಒಂದು ಹೊಸ ಫೀಚರ್ ಬಿಲ್ಡ್ ಮಾಡೋಕೆ ಪ್ರಯತ್ನಿಸೋದು. ಹೌದು, ಮತ್ತು ಈ ನಿರಂತರ ಅಭ್ಯಾಸವೇ ಮುಂದಿನ ಹಂತಕ್ಕೆ ಅಂದ್ರೆ ಪ್ರಯೋಗಶೀಲತೆಗೆ ದಾರಿ ಮಾಡಿಕೊಡುತ್ತೆ. ಪ್ರಯೋಗಶೀಲತೆ ಅಂದ್ರೆ? ಸಾಕಷ್ಟು ಅಭ್ಯಾಸದ ನಂತರ ನಿಯಮಗಳ ಚೌಕಟ್ಟನ್ನು ಮೀರಿ ಯೋಚಿಸೋ ಧೈರ್ಯ ಮತ್ತು ಜ್ಞಾನ ಬರುತ್ತೆ.
ಆಗ ವ್ಯಕ್ತಿ ತನ್ನದೇ ಆದ ಶೈಲಿ, ಆಲೋಚನೆ, ತನ್ನದೇ ಧ್ವನಿಯನ್ನ ಕಂಡುಕೊಳ್ಳೋಕೆ ಶುರು ಮಾಡುತ್ತಾನೆ. ಅನುಕರಣೆಯಿಂದ ಸ್ವಂತಿಕೆಯ ಕಡೆಗೆ ಸಾಗುವ ಹಂತ ಇದು. ಹೌದು, ಮೋಜಾರ್ಟ್ ಇದಕ್ಕೆ ಒಳ್ಳೆ ಉದಾಹರಣೆ. ಚಿಕ್ಕ ವಯಸ್ಸಲ್ಲಿ ಅವರ ತಂದೆ ಹೇಳಿಕೊಟ್ಟ ಸಂಗೀತದ ನಿಯಮಗಳನ್ನ ಚಾಚು ತಪ್ಪದೆ ಪಾಲಿಸ್ತಿದ್ರು. ಆದರೆ ಅವರು ತಮ್ಮದೇ ಆದ ಒಂದು ರಹಸ್ಯ ಜಗತ್ತನ್ನ ಸೃಷ್ಟಿಸಿಕೊಂಡಿದ್ರು, ಒಂದು ಆಟದ ಜಗತ್ತು. ಅಲ್ಲಿ ಅವರು ಸಂಗೀತದ ನಿಯಮಗಳನ್ನ ಮುರಿಯುತ್ತಿದ್ರು, ಹೊಸದಾಗಿ ಜೋಡಿಸುತ್ತಿದ್ರು. ಆ ಆಟವೇ ನಂತರ ಅವರ ಅಸಾಧಾರಣ ಸೃಜನಶೀಲತೆಗೆ ಕಾರಣವಾಯಿತು. ಪಾಂಡಿತ್ಯದ ಬಗ್ಗೆ ನಮ್ಮಲ್ಲಿರುವ ಒಂದು ದೊಡ್ಡ ತಪ್ಪು ಕಲ್ಪನೆ ಅಂದ್ರೆ ಅದು ಹಠಾತ್ ಸ್ಫೂರ್ತಿಯಿಂದ, ಯುರೇಕಾ ಕ್ಷಣಗಳಿಂದ ಬರುತ್ತೆ ಅನ್ನೋದು. ಹೌದು, ಎಲ್ರೂ ಹಾಗೆ ಅಂದ್ಕೊಂಡಿದ್ದಾರೆ. ಆದ್ರೆ ಗ್ರೀನ್ ಹೇಳೋದು ಅದಕ್ಕೆ ತದ್ವಿರುದ್ಧ. ಪಾಂಡಿತ್ಯವು ದೀರ್ಘ ಗಂಟೆಗಳ ಗಮನ, ಹತಾಶೆಯ ಅವಧಿಗಳು ಮತ್ತು ವೈಫಲ್ಯಗಳ ಚಕ್ರಗಳಿಂದ ನಿರ್ಮಾಣವಾಗುತ್ತೆ ಅಂತಾರೆ. ನಿಜ. ಗ್ರೀನ್ ಒಂದು ಅದ್ಭುತವಾದ ಮಾತು ಹೇಳ್ತಾರೆ. ಭವಿಷ್ಯವು ದೀರ್ಘಕಾಲ ಗಮನ ಹರಿಸುವ ಮತ್ತು ಆಳವಾಗಿ ಕಲಿಯುವವರೆಗೆ ಸೇರಿದ್ದು ಅಂತ. ಇಂದಿನ ಜಗತ್ತಿಗೆ ಇದು ಎಷ್ಟು ಸತ್ಯ ಅಲ್ವಾ? ಖಂಡಿತ. ಎಲ್ಲವೂ ನಮ್ಮ ಗಮನವನ್ನ ಬೇರೆಡೆಗೆ ಸೆಳೆಯೋಕ್ ಪ್ರಯತ್ನಿಸ್ತಾ ಇದೆ. ನೋಟಿಫಿಕೇಷನ್ಗಳು, ಸೋಷಿಯಲ್ ಮೀಡಿಯಾ. ಇಂತಹ ವಿಚಲಿತ ಜಗತ್ತಿನಲ್ಲಿ ಒಂದೇ ವಿಷಯದ ಮೇಲೆ ಗಂಟೆಗಟ್ಟಲೆ ಗಮನ ಕೇಂದ್ರೀಕರಿಸೋ ಸಾಮರ್ಥ್ಯವೇ ಒಂದು ದೊಡ್ಡ ಶಕ್ತಿ. ಈ ಪಯಣದಲ್ಲಿ ಮಾರ್ಗದರ್ಶಕರ ಪಾತ್ರದ ಬಗ್ಗೆಯೂ ಗ್ರೀನ್ ಹೆಚ್ಚು ಒತ್ತು ಕೊಡುತ್ತಾರೆ. ಆದ್ರೆ ಮಾರ್ಗದರ್ಶಕ ಅನ್ನೋ ಕಲ್ಪನೆಯೇ ಇವತ್ತು ಬದಲಾಗಿದೆಯಲ್ವೇ? ಹೇಗೆ? ಒಬ್ಬ ವ್ಯಕ್ತಿಯನ್ನ ಹುಡುಕೋ ಬದಲು ನಾವು ಯೂಟ್ಯೂಬ್, ಆನ್ಲೈನ್ ಕೋರ್ಸ್ಗಳ ಮೂಲಕ ನೂರಾರು ಜನರಿಂದ ಕಲಿಬಹುದು. ಹಾಗಿದ್ಮೇಲೆ ಒಬ್ಬನೇ ಮಾರ್ಗದರ್ಶಕನ ಅವಶ್ಯಕತೆ ಇದೆಯಾ? ಅದು ಬಹಳ ಮುಖ್ಯವಾದ ಪ್ರಶ್ನೆ. ಆನ್ಲೈನ್ ಜ್ಞಾನವು ಮಾಹಿತಿಯನ್ನು ಕೊಡುತ್ತೆ, ನಿಜ. ಆದರೆ ಒಬ್ಬ ನಿಜವಾದ ಮಾರ್ಗದರ್ಶಕ ಅದಕ್ಕಿಂತ ಹೆಚ್ಚಿನದನ್ನು ಕೊಡ್ತಾನೆ. ಅಂದ್ರೆ ಅವರು ನಮಗೆ ವೈಯಕ್ತಿಕ ಫೀಡ್ಬ್ಯಾಕ್ ಕೊಡ್ತಾರೆ, ನಮ್ಮ ತಪ್ಪುಗಳನ್ನ ಮುಖಕ್ಕೆ ಹೊಡೆದಾಗಿ ಹೇಳ್ತಾರೆ. ಮುಖ್ಯವಾಗಿ ಸಂದರ್ಭಕ್ಕೆ ತಕ್ಕಂತೆ ಜ್ಞಾನವನ್ನ ಹೇಗೆ ಬಳಸಬೇಕು ಅಂತ ಕಲಿಸ್ತಾರೆ. ಜ್ಞಾನಕ್ಕೂ ವಿವೇಕಕ್ಕೂ ಇರೋ ವ್ಯತ್ಯಾಸ. ಕರೆಕ್ಟ್. ಆದರೆ ಗ್ರೀನ್ ಒಂದು ಎಚ್ಚರಿಕೆಯನ್ನು ಕೊಡ್ತಾರೆ. ಎಂದಿಗೂ ಮಾರ್ಗದರ್ಶಕರ ನೆರಳಲ್ಲೇ ಉಳಿಯಬಾರದು ಅಂತ. ಓ, ಯಾಕೆ? ಅವರಿಂದ ಕಲಿತು ನಂತರ ಅವರಿಗಿಂತ ಮುಂದೆ ಸಾಗಬೇಕು. ಇಲ್ಲದಿದ್ರೆ ನಾವು ಅವರ ಒಂದು ಅಗ್ಗದ ಪ್ರತಿ ಆಗ್ತೀವಿ ಅಷ್ಟೇ. ಸರಿ, ಗಮನ, ಮಾರ್ಗದರ್ಶನ ಎಲ್ಲವೂ ಮುಖ್ಯ. ಆದ್ರೆ ಕಷ್ಟ, ಬೇಸರ, ವೈಫಲ್ಯಗಳ ಬಗ್ಗೆ ಏನೋ? ಕಷ್ಟ ಅಂದಾಗ ಎಲ್ರೂ ಅದ್ರಿಂದ ಓಡಿ ಹೋಗ್ತಾರೆ. ಹೌದು. ಆದ್ರೆ ಗ್ರೀನ್ ಅದನ್ನೇ ಇಂಧನ ಅಂತಾರೆ. ಇದು ಕೇಳೋಗೆ ಚೆನ್ನಾಗಿದೆ, ಆದ್ರೆ ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳೋದು ಹೇಗೆ? ಗ್ರೀನ್ ವಾದಿಸೋದೇನೆಂದ್ರೆ, ನಾವು ಕಷ್ಟವನ್ನ ಎದುರಿಸಿದಾಗ ನಮ್ಮ ಮನಸ್ಸು ಅದಕ್ಕೆ ಹೊಂದಿಕೊಳ್ಳೋಕೆ ಹೊಸ ದಾರಿಗಳನ್ನು ಹುಡುಕುತ್ತೆ. ನಾವು ಹೆಚ್ಚು ಏನಂತಾರದಕ್ಕೆ ರೆಸಿಲಿಯಂಟ್, ಸ್ಥಿತಿಸ್ಥಾಪಕರಾಗ್ತೇವೆ, ಹೆಚ್ಚು ಸೃಜನಾಶೀಲರಾಗ್ತೇವೆ. ಕಲಿಯುವಾಗ ಬರುವ ಆ ನೀರಸ, ಪುನರಾವರ್ತಿತ ಭಾಗಗಳನ್ನ ಸಹಿಸಿಕೊಳ್ಳೋ ಸಾಮರ್ಥ್ಯ ಇದೆಯಲ್ಲ, ಅದೇ ಬಹುತೇಕರನ್ನ ಯಶಸ್ವಿ ವ್ಯಕ್ತಿಗಳಿಂದ ಬೇರ್ಪಡಿಸ್ತೆ. ಹೌದು. ಬಹಳಷ್ಟು ಜನರು ಈ ಹಂತದಲ್ಲೇ ಸೋಲೊಪ್ಕೊಳ್ತಾರೆ. ಆದರೆ ಯಾರು ಆ ಘರ್ಷಣೆಯನ್ನ ತಡ್ಕೊಂಡು ಮುಂದುವರಿತಾರೋ ಅವರೇ ನಿಜವಾದ ಪಾಂಡಿತ್ಯದತ್ತ ಸಾಗೋದು. ಇದುವರೆಗೂ ನಾವು ಚರ್ಚಿಸಿದ್ದು ಟೆಕ್ನಿಕಲ್ ಕೌಶಲ್ಯದ ಬಗ್ಗೆ. ಆದ್ರೆ ಇಲ್ಲೊಂದು ವಿಪರ್ಯಾಸ ಇದೆ. ಏನು? ಒಬ್ಬ ವ್ಯಕ್ತಿ ತನ್ನ ಕ್ಷೇತ್ರದಲ್ಲಿ ಜಗತ್ತಿನಲ್ಲೇ ಬೆಸ್ಟ್ ಟೆಕ್ನಿಕಲ್ ಸ್ಕಿಲ್ ಹೊಂದಿರಬಹುದು, ಆದ್ರೆ ಜನರ ಜೊತೆ ವ್ಯವಹರಿಸೋಕೆ ಬರ್ಲಿಲ್ಲ ಅಂದ್ರೆ ಆ ಪ್ರತಿಭೆ ಒಂದು ಮುಚ್ಚಿದ ಕೋಣೆಯಲ್ಲಿ ವ್ಯರ್ಥವಾಗುತ್ತೆ ಅಲ್ವಾ? ಅತ್ಯುತ್ತಮ ಪಾಯಿಂಟ್. ಅದಕ್ಕೆ ಗ್ರೀನ್ ಹೇಳ್ತಾರೆ, ತಾಂತ್ರಿಕ ಪಾಂಡಿತ್ಯ ಒಂದು ಶಕ್ತಿಶಾಲಿ ಇಂಜಿನ್ ಇದ್ದಾಗೆ. ಆದರೆ ಸಾಮಾಜಿಕ ಬುದ್ಧಿವಂತಿಕೆ ಅದಕ್ಕೆ ಬೇಕಾದ ರಸ್ತೆ. ಎಕ್ಸಾಕ್ಟ್ಲಿ. ಸಾಮಾಜಿಕ ಬುದ್ಧಿವಂತಿಕೆ ಅಂದ್ರೆ ಕೇವಲ ಚೆನ್ನಾಗಿ ಮಾತಾಡೋದಲ್ಲ, ನಮ್ಮ ಸುತ್ತಮುತ್ತಲಿನ ಜನರ ರಾಜಕೀಯ, ಅವರ ಭಾವನೆಗಳು, ಉದ್ದೇಶಗಳನ್ನ ಅರ್ಥ ಮಾಡ್ಕೊಳ್ಳೋದು. ಹೌದು. ಅನೇಕ ಪ್ರತಿಭಾವಂತರು ತಮ್ಮ ಕೌಶಲ್ಯದ ಕೊರತೆಯಿಂದ ಫೇಲ್ ಆಗೋದಿಲ್ಲ, ಬದಲಿಗೆ ಕಳಪೆ ಸಾಮಾಜಿಕ ಅರಿವಿನಿಂದ ಫೇಲ್ ಆಗ್ತಾರೆ. ತಮ್ಮ ಸಹೋದ್ಯೋಗಿಗಳ ಅಸೂಯೆ ಅರ್ಥ ಮಾಡಿಕೊಳ್ಳದೆ, ಮೇಲಧಿಕಾರಿಗಳ ನಿರೀಕ್ಷೆಗಳನ್ನ ಗ್ರಹಿಸದೆ. ಹೌದು. ತಮ್ಮ ಅಹಂಕಾರದಿಂದ ಅವಕಾಶಗಳನ್ನ ಕಳ್ಕೊಳ್ತಾರೆ. ಪಾಂಡಿತ್ಯ ಅನ್ನೋದು ಶಾಂತ ಮತ್ತು ಸ್ಪಷ್ಟವಾದ ಸಂಬಂಧಗಳ ನಡುವೆ ಅರಳುತ್ತೆ. ಹಾಗಾದ್ರೆ ಇಷ್ಟೆಲ್ಲ ನಿಯಮಗಳನ್ನ ಕಲಿತು ಕಠಿಣ ಅಭ್ಯಾಸ ಮಾಡಿ ಸಾಮಾಜಿಕವಾಗಿ ಬೆಳೆದ ನಂತರ ಕೊನೆಯ ಹಂತ ಯಾವುದು? ಕೊನೆಯ ಹಂತ ಗ್ರೀನ್ ಅವರ ಅತ್ಯಂತ ಸುಂದರವಾದ ಆಲೋಚನೆಗಳಲ್ಲಿ ಒಂದು ಅಂತಾನೆ ಹೇಳ್ಬೋದು. ಅವರ ಪ್ರಕಾರ ನಿಜವಾದ ಪಾಂಡಿತ್ಯವು ಮಕ್ಕಳಂತಹ ಕುತೂಹಲಕ್ಕೆ ಮರಳಿದಂತೆ. ವಾವ್! ಅಂದ್ರೆ ಒಂದು ರೀತಿ ವೃತ್ತಪೂರ್ತಿಯಾದ ಹಾಗೆ. ಹೌದು. ಅದನ್ನೇ ಸಹಜ ಜ್ಞಾನದ ಹಂತ ಅಥವಾ ಇಂಗ್ಲಿಷ್ನಲ್ಲಿ ಇನ್ಟ್ಯೂಟಿವ್ ಫೇಸ್ ಅಂತ ಕರಿಬಹುದು. ವರ್ಷಗಳ ಅಭ್ಯಾಸದ ನಂತರ ಮನಸ್ಸು ಎಲ್ಲ ನಿಯಮಗಳಿಂದ, ತಂತ್ರಗಳಿಂದ ಮತ್ತೆ ಮುಕ್ತವಾಗುತ್ತೆ. ಆ ಹಂತದಲ್ಲಿ ಏನಾಗತ್ತೆ?
ಆ ಹಂತದಲ್ಲಿ ಇತರರಿಗೆ ಕಾಣದ ಮಾದರಿಗಳು ಅಂದ್ರೆ ಪ್ಯಾಟರ್ನ್ಸ್ ನಮಗೆ ಕಾಣಿಸೋಕ್ ಶುರುವಾಗತ್ತೆ. ನಾವು ಕೆಲಸದೊಂದಿಗೆ ಒಂದಾಗುವ ಅನುಭವ ಆಗುತ್ತೆ. ಆಗ ನಾವು ಸುಲಭವಾಗಿ ಆತ್ಮವಿಶ್ವಾಸದಿಂದ ಮತ್ತು ಸಂಪೂರ್ಣ ಪ್ರಜ್ಞಾಪೂರ್ವಕವಾಗಿ ಕೆಲಸ ಮಾಡ್ತೀವಿ. ಇದು ಬುದ್ಧಿವಂತಿಕೆಯ ಅತ್ಯುನ್ನತ ರೂಪ. ಅಂದ್ರೆ ವರ್ಷಗಳ ಸಾಮರ್ಥ್ಯ ಮತ್ತು ಆಳವಾದ ಅಂತಃಪ್ರಜ್ಞೆಯ ಮಿಶ್ರಣ. ಹಾಗಾದ್ರೆ ಇದೆಲ್ಲದರ ಅರ್ಥವೇನು? ರಾಬರ್ಟ್ ಗ್ರೀನ್ ಅವರ ಪ್ರಕಾರ ಪಾಂಡಿತ್ಯ ಅನ್ನೋದು ಒಂದು ಅಂತಿಮ ಗುರಿಯಲ್ಲ. ಅದೊಂದು ಜೀವನ ವಿಧಾನ. ಹೌದು, ನಿರಂತರವಾಗಿ ಕಲಿಯುವ, ಅನ್ವೇಷಿಸುವ ಮತ್ತು ತನ್ನ ಕಲೆಯೊಂದಿಗೆ ಆಳವಾದ ಸಂಪರ್ಕದಲ್ಲಿರುವ ಒಂದು ಸ್ಥಿತಿ. ಯಶಸ್ಸು, ಹಣ, ಕೀರ್ತಿ ಇವೆಲ್ಲವೂ ಅದರ ಒಂದು ಉತ್ಪನ್ನ ಅಷ್ಟೇ. ನಿಖರವಾಗಿ ಅದೇ ಮುಖ್ಯ ಗುರಿಯಲ್ಲ. ಆ ಮಾಸ್ಟರ್ ಅಥವಾ ಪಂಡಿತನ ಮನಸ್ಸು ಶಾಂತ, ತಾಳ್ಮೆಯುಳ್ಳ ಮತ್ತು ಆಳವಾಗಿ ಕೇಂದ್ರೀಕೃತವಾಗಿರುತ್ತದೆ. ಹಾಗಾಗಿ ಈ ಚರ್ಚೆಯ ಸಾರಾಂಶವನ್ನು ನೋಡೋದಾದರೆ, ಪಾಂಡಿತ್ಯದ ಹಾದಿಯ ಪ್ರಮುಖ ಹೆಜ್ಜೆಗಳೆಂದರೆ ಶಿಷ್ಯನಾಗಿ ಆಳವಾದ ಕಲಿಕೆಗೆ ಬದ್ಧರಾಗೋದು, ನಮ್ಮ ಸಾಮರ್ಥ್ಯದ ಅಂಚಿನಲ್ಲಿ ನಿರಂತರವಾಗಿ ಅಭ್ಯಾಸ ಮಾಡೋದು, ಉತ್ತಮ ಮಾರ್ಗದರ್ಶಕರನ್ನು ಹುಡುಕೋದು, ಹತಾಶೆ ಮತ್ತು ವೈಫಲ್ಯವನ್ನ ಇಂಧನವಾಗಿ ಬಳಸೋದು, ಸ್ವತಂತ್ರವಾಗಿ ಚಿಂತಿಸೋದು, ಸಾಮಾಜಿಕವಾಗಿ ಬೆಳೆಯೋದು, ಮತ್ತು ಕೊನೆಯಲ್ಲಿ ನಮ್ಮೊಳಗಿನ ಮಕ್ಕಳಂತಹ ಕುತೂಹಲವನ್ನ ಸದಾ ಜೀವಂತವಾಗಿರಿಸೋದು. ಗ್ರೀನ್ ಅವರ ಸ್ಫೂರ್ತಿದಾಯಕ ಮಾತಿನೊಂದಿಗೆ ಈ ಚರ್ಚೆಯನ್ನ ಮುಗಿಸಬಹುದು. ಪಾಂಡಿತ್ಯವು ಕೆಲವು ಆಯ್ದ ಜನರಿಗೆ ಸೀಮಿತವಾಗಿಲ್ಲ. ಆ ದಾರಿಯಲ್ಲಿ ನಡೆಯಲು ಸಿದ್ಧರಿರುವ ಯಾರಿಗಾದರೂ ಇದು ಲಭ್ಯ. ಈ ಎಲ್ಲಾ ಹಂತಗಳನ್ನು ಗಮನಿಸಿದಾಗ ಒಂದು ಅಂತಿಮ ಪ್ರಶ್ನೆ ಮೂಡುತ್ತೆ. ಹೇಳಿ. ಇಂದಿನ ವೇಗದ, ತಕ್ಷಣದ ತೃಪ್ತಿಯನ್ನು ಬಯಸುವ ಜಗತ್ತಿನಲ್ಲಿ ಪಾಂಡಿತ್ಯಕ್ಕೆ ಬೇಕಾದ ತಾಳ್ಮೆ ಮತ್ತು ದೀರ್ಘಕಾಲದ ಗಮನವನ್ನ ಉಳಿಸಿಕೊಳ್ಳೋದು ಹೇಗೆ ಸಾಧ್ಯ? ಬಹಳ ಮುಖ್ಯವಾದ ಪ್ರಶ್ನೆ. ತರಬೇಕು. ಬಹುಶಃ ಇಂದಿನ ನಿಜವಾದ ಸವಾಲು ಕೇವಲ ಕೌಶಲ್ಯವನ್ನ ಕಲಿಯುವುದಕ್ಕಿಂತ ಹೆಚ್ಚಾಡಿ ಈ ತಾಳ್ಮೆಯನ್ನ ಕಲಿಯುವುದರಲ್ಲಿದೆಯೇ?